ಯಪ್ಪ ಸಾಂಬಾರ ಇದು ಉಪ್ಪಿಲ್ಲ ಕಾರಿಲ್ಲ ಏನೂ ಇಲ್ಲ, ಇದಕ್ಕೆ ಯಾರಾದರೂ ಸಾಂಬಾರಂತ ಡೈಲಾಗ್ ಬಿಡೋರಿಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾ. ಇವತ್ತು ಸಾಯಂಕಾಲ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಸಾಂಬಾರನ್ನ ಮಾಡ್ತಾಯಿದ್ದೆ. ಈ ಕಡೆ ರೈಸಿಗೆ ಇಟ್ಟಿದ್ದೆ, ಆ ಕಡೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಸಾಂಬಾರ್ನಿಗೆ ಎಲ್ಲನೂ ಹಾಕಿದ್ದೀನಿ. ಡೈಲಿ ನಾವು ಮಾಡುವಂಥ ಸಾಂಬಾರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದಿನ ನಾನು ಕೊಬ್ಬರಿ ಸಾಂಬಾರು ಮಾಡಿದ್ರೆ ಇನ್ನೊಂದು ದಿನ ಬೇಳೆ ಸಾಂಬಾರು ಮಾಡ್ತೀನಿ, ಇನ್ನೊಂದು ದಿನ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಸಾಂಬಾರನ್ನ ಮಾಡಿರ್ತೀನಿ. ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ನು ಫಿಶ್ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ನನಗೆ. ಫಿಶ್ ಫ್ರೈ ಅಷ್ಟೇ ಮಾಡ್ಬೋದು. ಮಟನ್ ಎಲ್ಲ ನಾವು ತಿನ್ನೋದಿಲ್ಲ, ಮಟನ್ ಮಾಡೋಂಗಿಲ್ಲ. ಸೊ ಇವತ್ತು ನಾನು ಇಷ್ಟಪಟ್ಟು ಮನೇಲಿರೋಂಥ ತರಕಾರಿನ ಹಾಕಿ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಸಾಂಬಾರಿಗೆ ನಾನು ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದರೆ, ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತಂದರೆ ಬೇಳೆ, ಟೊಮೆಟೊ, ಸ್ವಲ್ಪ ಪುದೀನ ಸೊಪ್ಪು, ಪುದೀನ ಎಲ್ಲ ಏನದು ಸಾಂಬಾರಿಗೆ ಹಾಕ್ತಾರಲ್ಲ ಪಾಲಕ್ ಸೊಪ್ಪು, ಅದನ್ನು ಹಾಕಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ಇವತ್ತು ನಾನು ಸಾಯಂಕಾಲ ಅಡುಗೆ ಮಾಡಿದರೆ ಊಟ ಮಾಡುವಾಗ ಏನಿದು ಸಾಂಬಾರು ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳಿಬಿಡೋದ. ಎಷ್ಟು ಬೇಜಾರಾಯಿತು ಗೊತ್ತಾ ಫ್ರೆಂಡ್ಸ್, ನನಗೆ ತುಂಬಾ ಬೇಜಾರಾಯಿತು. ಮತ್ತೆ ಬಂದು ನಾನು ರುಚಿ ನೋಡಿದೆ, ಸ್ವಲ್ಪ ಸಾಂಬಾರ್ದು ಸ್ವಲ್ಪ ಉಪ್ಪು ಕಡಿಮೆ ಆದಂಗೆ ಅನ್ನಿಸ್ತು. ಸೊ ಹಾಗಾಗಿ ಉಪ್ಪನ್ನ ಹಾಕಿ ಇನ್ನೊಂದು ಸರಿ ಸಾಂಬಾರನ್ನ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೆ. ನಮ್ಮ ಗುಂಡು ಅಲ್ಲಿ ಇಲ್ಲಿ ನನ್ನ ನೋಡಿಕೊಂಡು ಓಡಾಡ್ತಾ ಇತ್ತು. ನಮ್ಮ ಗುಂಡು ಅಂದರೆ ನನ್ನ ಚಿಕ್ಕ ಮಗ. ಅವನು ನಾನೆಲ್ಲಲ್ಲಿ ಇರ್ತೇನೆ ಅಲ್ಲಿ ನನ್ನ ಹಿಂದಿಂದೇ ಓಡಾಡ್ತಾ ಇರ್ತಾನೆ. ಇವಾಗ ಸಾಂಬಾರು ತುಂಬ ಚೆನ್ನಾಗಾಯಿತು. ಉಪ್ಪು ಹಾಕೋಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗಿತ್ತು. ಆವಾಗ ಗೊತ್ತಾಗಿರೋದು ಇವರುಗಳಿಗೆಲ್ಲ ಕಮೆಂಟ್ಸ್ ಮಾಡ್ತಾರಲ್ಲ ಅವರಿಗೆ. ಸೊ ಫೈನಲಿ ನಾವು ಊಟ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಾಯಿತು. ಬಟ್ ನಿಮ್ಮನ್ನು ಊಟಕ್ಕೆ ಕರೆಯೋಕ್ಕಾಗಲ್ಲ, ನಿಮ್ಮ ಜೊತೆ ಊಟ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟ್.